ಕಾರ್ಗಿಲ್ ವಿಜಯೋತ್ಸವ ಅಂದಾಗ 1999 ಕಾರ್ಗಿಲ್ ಯುದ್ಧ ನಡೀತು. ಆ ಯುದ್ಧದಲ್ಲಿ ಸಾಕಷ್ಟು ಜನ ಅವ್ರಿಗೆ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಸಾಕಷ್ಟು ಜನ ನಮ್ಮ ಸೈನಿಕರು ತಮ್ಮ ಪ್ರಾಣವನ್ನು ಬಿಟ್ಟರು. ಯಾಕಂದ್ರೆ ಇವತ್ತು ನಾವು ಆರಾಮಾಗಿ ನಿದ್ರೆ ಮಾಡ್ತಾಯಿದ್ದೀವಿ ಅಥವಾ ಊಟ ಮಾಡ್ತಾಯಿದ್ವಿ, ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಸೈನಿಕರು. ಆ ಸೈನಿಕರನ್ನ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಕಾರ್ಗಿಲ್ ವಿಜಯೋತ್ಸವ ಇದ್ದಿದ್ದ ಸಲುವಾಗಿ ಆ ಸಬ್ಜೆಕ್ಟನ್ನು ನಿಮ್ಮ ಮುಂದೆ ನಾನು ಹೇಳಬೇಕಾಗ್ತದೆ. ಯಾಕಂದರೆ ಕಾರ್ಗಿಲ್ ಯುದ್ಧ 1999 ನಡೀತು. ಆ ಯುದ್ಧದಲ್ಲಿ ಸಾಕಷ್ಟು ಜನ ನಮ್ಮ ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನು ನಮ್ಮ ದೇಶಕ್ಕಾಗಿ ಅರ್ಪಣೆ ಮಾಡಿದರು. ಅಲ್ಲಿ ಕಾರ್ಗಿಲ್ ಅಂದರೆ ಯಾವ ರೀತಿ ಐತಪ್ಪ ಅಂದ್ರೆ ಸುಮಾರು 10 ರಿಂದ 15 ಸಾವಿರ ಎತ್ತರ ಇದ್ದಂಥ ಬೆಟ್ಟದ, ಸುಮಾರು 10 ರಿಂದ 15 ಸಾವಿರ ಅಡಿ ಎತ್ತರ ಇದ್ದಂಥ ಬೆಟ್ಟದ. ಆ ಬೆಟ್ಟಕ್ಕೆ ಅಲ್ಲಿ ಯಾವ ರೀತಿ ಸಿಸ್ಟಮ್ ಐತಪ್ಪ ಅಂದ್ರೆ ಚಳಿಗಾಲದಾಗ ನಮ್ಮ ಸೈನಿಕರು ಕೆಳಗಿಳಿದು ಬರ್ತಾರೆ, ಆಮೇಲೆ ಮತ್ತೆ ಚಳಿಗಾಲ ಮುಗಿದ ಮೇಲೆ ಮತ್ತೆ ಮೇಲೆ ಎತ್ತಿ ಹೋಗ್ತಾರೆ. ಇದೊಂದು ಸಿಸ್ಟಮ್ ಅದ. ಅದನ್ನ ಒಂದು ಆ ಸಿಸ್ಟಮನ್ನು ದುರುಪಯೋಗ ತಗೊಂಡು ಪಾಕಿಸ್ತಾನದ ಪಾಪಿ ಸೈನಿಕರು ಏನು ಮಾಡಿರಪ್ಪ ಅಂದ್ರೆ ನಮ್ಮ ಭಾರತ ದೇಶದವ್ರು ಏನು ಬಂಕರ್ಗಳನ್ನ ಇಟ್ಟಿದ್ರು ಅಲ್ಲಿ ಕಾರ್ಗಿಲ್ನಲ್ಲಿ, ಅಲ್ಲಿ ಹೋಗಿ ಅವ್ರು ಕುಳಿತುಕೊಂಡಾಗ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಕುರಿ ಕಾಯುವಂಥ ಆ ಕುರಿಗಾಯಿಗಳು ಅದನ್ನು ನೋಡಬೇಕು ಅಂತಂದ್ರೆ ಅವರು ಅಯ್ಯೋ ಇವರು ಭಾರತೀಯ ಸೈನಿಕರಲ್ಲ, ಇವರು ಪಾಕಿಸ್ತಾನದ ಸೈನಿಕರು. ಈ ಸುದ್ದಿಯನ್ನು ನಾವು ಭಾರತ ದೇಶದ ಸೈನಿಕರಿಗೆ ತಿಳಿಸ್ಬೇಕು ಅಂತ ತಿಳ್ಕೊಂಡು ಅಲ್ಲಿ ಕುರಿಗಾಯಿ ಏನು ಮಾಡಿದಪ್ಪ ಅಂದ್ರೆ ಭಾರತದ ಸೈನಿಕರಿಗೆ ಬಂದು ತಿಳಿಸಿದಾಗ ಅವು ಭಾರತೀಯ ಸೈನಿಕರು ಏನು ಮಾಡಿರಪ್ಪ ಅಂದ್ರೆ ಸೌರಭ್ ಕಾಲಿಯ ತಿಳಿಸಿಂದ ಒಬ್ಬ ಸೈನಿಕನ ಜೊತೆ 5 ಜನ ತಂಡವನ್ನು ಮಾಡಿಕೊಂಡು ಅಲ್ಲಿ ಸೈನಿಕರು ಯಾರಿದ್ದಾರೆ ನೋಡ್ಕೊಂಡು ಬರ್ರಿ ಅಂತ ತಿಳಿಸಿಂದ ಕಳಿಸಿದರು. ಆವಾಗ ಸೌರಭ್ ಕಾಲಿಯ ಮತ್ತು ಅವನ ಜೊತೆ ಇದ್ದಂಥ ಎಲ್ಲರೂ ಸೇರ್ಕೊಂಡು 5 ಜನ ಕೂಡಿ ಮೇಲೆ ಹೋದರು. ಮೇಲೆ ಹೋಗ್ಬಿಡೋದು ಏನಪ್ಪ ಅಂದ್ರೆ ಆ ಪಾಕಿಸ್ತಾನದ ಪಾಪಿ ಸೈನಿಕರು ಏನು ಮಾಡ್ರಿ ಅಂದ್ರೆ ಒಮ್ಮೆ ಸುತ್ತೊಡೆದು ಬಿಟ್ರಿ. 5 ಜನರಿಗೆ ಸುತ್ತೊಡೆದು 5 ಜನರನ್ನ ಹಿಡ್ಕೊಂಡ್ಬಿಟ್ರಿ. 5 ಜನರನ್ನ ಹಿಡ್ಕೊಂಡು ಅವ್ರನ್ನ ಕೇಳಿದರು, ನಮ್ಮ ಸೈನ್ಯ ವ್ಯವಸ್ಥೆಯ ಯಾವ ರೀತಿ ಅದ ಭಾರತ ದೇಶದ್ದು ಅದನ್ನು ಹೇಳ್ರಿ ಅಂತ ತಿಳಿಸಿಂದ ಅವ್ರಿಗೆ ಭಾಳ ಒತ್ತಾಯ ಮಾಡಿರು. ಅವ್ರಿಗೆ ಎಷ್ಟೇ ಒತ್ತಾಯ ಮಾಡಿದರೂ ಸಹಿತ ಅವರು ಏನೂ ಬಾಯಿ ಬಿಡಲಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ರಂದ್ರಿ, ಅವ್ರ ಕಾಲು ಬೆರಳುಗಳನ್ನ ಕಡಿದ್ರು, ಆಮೇಲೆ ಕೈ ಬೆರಳುಗಳನ್ನ ಕಡಿದ್ರು, ಕಾಲು ಕಡಿದ್ರು, ಕೈ ಕಡಿದ್ರು, ಆಮೇಲೆ ಮೂಗು ಕೊಯ್ದರು, ಆಮೇಲೆ ಕಣ್ಣನ್ನು ಕಿತ್ತರು, ಕೊನೆಯದಾಗಿ ಅವರ ಮರ್ಮಾಂಗವನ್ನು ಸಹಿತ ಕಟ್ ಮಾಡಿದರು. ಆದರೂ ಸಹಿತ ಅವ್ರು ಏನೂ ಬಾಯಿ ಬಿಡಲಿಲ್ಲ ರೀ. ತಮ್ಮ ಪ್ರಾಣವಾದರೂ ಸಹಿತ ನಮ್ಮ ಭಾರತ ದೇಶದ ಸೈನ್ಯ ವ್ಯವಸ್ಥೆ ಬಗ್ಗೆ ಅವ್ರು ಏನೂ ಹೇಳಿಲ್ಲ ರೀ. ಆಮೇಲೆ ಅವ್ರನ್ನ ಪಾರ್ಸಲ್ ನಮ್ಮ ಭಾರತ ದೇಶಕ್ಕೆ ಕಳಿಸಿದ್ರು. ಅಂಥವ್ರನ್ನೆಲ್ಲ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟಂಥವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತದೆ ಎಲ್ಲರಿಗೂ, ಮೇಜರ್ ಮನೋಜ್ ಪಾಂಡೆ ಏನಪ್ಪ ಅಂದರೆ ಇಂಜಿನಿಯರಿಂಗ್ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿ, ಭಾಳ ಟ್ಯಾಲೆಂಟ್ ಇದ್ದಂಥ ವಿದ್ಯಾರ್ಥಿ. ತನ್ನ 20ನೇ ವಯಸ್ಸಿನಿಗೆ ಅವನು ಇಂಡಿಯನ್ ಆರ್ಮಿಯನ್ನು ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕಂತೇಳಿ ಕನಸನ್ನು ಹೊತ್ತಂಥ ವ್ಯಕ್ತಿ. ಅವನು ತನ್ನ 20ನೇ ವಯಸ್ಸಿನಿಗೆ ಫಿಸಿಕಲನ್ನು ಪಾಸ್ ಮಾಡ್ತಾನೆ, ಮೆಡಿಕಲ್ ಪಾಸ್ ಆಗ್ತದೆ, ಎಕ್ಸಾಮ್ ಪಾಸ್ ಆಗ್ತದೆ, ಫೈನಲ್ ಆಗಿ ಮೆರಿಟ್ನಲ್ಲಿ ಸಿಲೆಕ್ಷನ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಾಗ ಅಲ್ಲಿ ಸೇನಾ ಅಧಿಕಾರಿಗಳು ಕೇಳ್ತಾರೆ, ಏನಪ್ಪ ಅಂದ್ರೆ ನೀನು ಇಂಜಿನಿಯರ್ನ ಓದ್ತಾ ಇದೆಯಾ, SSLCನೂ ರ್ಯಾಂಕ್ ಇದೆಯಾ, ಆಮೇಲೆ PUCನೂ ರ್ಯಾಂಕ್ ಇದೆಯಾ, ನಿನಗೆ ಇಂಜಿನಿಯರಿಂಗ್ ಒಳಗೆ ಸಾಕಷ್ಟು ಬೇರೆ ಬೇರೆ ಅವಕಾಶಗಳಿದ್ದು ಅಲ್ಲಿ ನೌಕರಿ ಮಾಡ್ಬೋದಾಗಿತ್ತಲ್ಲ ನೀ ಅಂತೇಳಿ ಅಲ್ಲಿದ್ದಂಥ ಸೇನಾಧಿಕಾರಿಗಳು ಕೇಳ್ತಾರೆ. ಆವಾಗ ಮನೋಜ್ ಕುಮಾರ್ ಪಾಂಡೆ ಅವ್ರು ಹೇಳ್ತಾರೆ, ಏನಪ್ಪ ಅಂದ್ರೆ ನನ್ನೊಂದು ಜೀವನದಾಗ ಆಸೆ ಇದೆ ಸರ್, ಅದೇನಪ್ಪ ಅಂದ್ರೆ ಪರಮವೀರ ಚಕ್ರ ಪ್ರಶಸ್ತಿ ತೊಗೋಬೇಕು ಅಂತ. ಪರಮವೀರ ಚಕ್ರ ಪ್ರಶಸ್ತಿ ಅಂತ ತೊಗೋಬೇಕು. ನಾ ಇಂಜಿನಿಯರಿಂಗ್ ಕಲಿತು ನಾ ಯಾವುದೇ ದೊಡ್ಡ ಕಂಪ್ನಿಗೆ ಹೋದರೂ ನಾ ಎಷ್ಟೇ ಪಗಾರ ತೊಗೊಂಡ್ರು ಆ ಕಂಪ್ನಿ ಅವರು ನನಗೆ ಪರಮವೀರ ಚಕ್ರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಪರಮವೀರ ಚಕ್ರ ಪ್ರಶಸ್ತಿ ಸಿಗೋದು ಎಲ್ಪ ಅಂದ್ರೆ ಅದು ಇಂಡಿಯನ್ ಆರ್ಮಿಯಲ್ಲಿ. ಅದಕ್ಕೆ ಇಂಡಿಯನ್ ಆರ್ಮಿಯಲ್ಲಿ ಪರಮವೀರ ಚಕ್ರ ಪ್ರಶಸ್ತಿ ಅಂತ ಹೋಗ್ಬೇಕು ತಿಳಿಸಿಂದ ಮಾತನ್ನು ಹೇಳ್ತಾರೆ. ಆವಾಗ ಸೇನಾ ಅಧಿಕಾರಿಗಳು ಭಾಳ ಖುಷಿಯಿಂದ ಅವನು ಸಿಲೆಕ್ಟ್ ಮಾಡ್ತಾರೆ. ಅವನು 20ನೇ ವಯಸ್ಸಿಗೆ ಆರ್ಮಿಯನ್ನು ಸೇರ್ತಾನೆ. ಅವನ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ, 2 ವರ್ಷದಲ್ಲಿ ವಿದ್ದ ಘೋಷಣೆ ಆಗ್ತದೆ. ಅದು 1999ರಲ್ಲಿ ವಿದ್ದ ಘೋಷಣೆ ಆದಾಗ ಮನೋಜ್ ಕುಮಾರ್ ಪಾಂಡೆ ಅವರು ಯುದ್ಧಕ್ಕೆ ಅವರ ಜೊತೆ ಇದ್ದ ಸೈನಿಕರನ್ನ ಕರ್ಕೊಂಡು ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋದಾಗ ಅಲ್ಲಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ನೋಡ್ರಿ, ಅಲ್ಲಿ ಸಿಸ್ಟಮ್ ಹೆಂಗೈತಪ್ಪ ಅಂದ್ರೆ ಸುಮಾರು 10,000ದಿಂದ 15,000 ಎತ್ತರದವರೆಗೆ ಅಡಿ ಎತ್ತರದವರೆಗೆ ಹತ್ತಬೇಕಾದ್ರೆ ಊಟದ ಬ್ಯಾಗ್ಗಳನ್ನ ಕಟ್ಕೋಬೇಕು, ಆಮೇಲೆ ರೈಫಲ್ಗಳನ್ನ ತೊಗೋಬೇಕು, ಆಮೇಲೆ ಮದ್ದು ಗುಂಡುಗಳನ್ನ ಹೊತ್ಕೊಂಡು ಹತ್ತಬೇಕಾಗ್ತದೆ. ದೊಡ್ಡ ಪ್ರಪಾತ್ರಿ, ಅಲ್ಲಿಂದ ಕೆಳಗೆ ಬಿದ್ದರೆ 10-15 ಸಾವಿರ ಕೆಳಗೆ ಬಂದು ಬೀಳ್ತಾರೆ ರೀ. ಒಂದು ಕಿರಿದಾದ ದಾರಿ, ಅಂಥ ದಾರಿ ಒಳಗೆ ಅದು ಕತ್ತಲಲ್ಲಿ ರಾತ್ರಿ ಹೋಗ್ತಾರೆ. ರಾತ್ರಿ ಹೋಗಿ ಅಲ್ಲಿದ್ದಂಥ ಪಾಕಿಸ್ತಾನರ
ಅವ್ರೇನು ಅಲ್ಲಿ ಮದ್ದು ಗುಂಡುಗಳನ್ನ ಇಟ್ಕೊಂಡು ಕೂತಿರ್ತಾರಲ್ಲ, ಅಲ್ಲಿ ಗ್ರ್ಯಾನೈಡ್ ತೊಗೊಂಡು ಒಗೆದು ಬಿಡ್ತಾರೆ ಮನೋಜ್ ಪಾಂಡೆ ಅವರು. ಗ್ರ್ಯಾನೈಡ್ ಒಗೆದಾಗ ಆ ಕಡೆಯಿಂದನೂ ಸಹಿತ ಒಂದು ಗ್ರ್ಯಾನೈಡ್ ಬಂದು ಅವ್ರಿಗೆ ಬಲಗೈ ಕುಂಡಿರ್ತದೆ. ಬಲಗೈ ಕೂತಾಗ ಬಲಗೈ ಛಿದ್ರ ಆಗಿಬಿಡ್ತದೆ, ಒಡೆದು ಬಿಡ್ತದೆ ಬಲಗೈ ಒಡೆದ್ರು ಸಹಿತ ಮನೋಜ್ ಕುಮಾರ್ ಪಾಂಡೆ ಒಟ್ಟೆ ಹೆದರುದಿಲ್ಲ. ಏನು ಹೇಳ್ತಾನಂದ್ರೆ, ಬಾಜು ಇದ್ದಂಥ ಸೈನಿಕರಿಗೆ ಹೇಳ್ತಾನೆ, ನನ್ನ ಕೈ ಜೋತಾಡ್ತಾ ಇದೆ, ನನ್ನ ಬೆಲ್ಟನ್ನು ತೆಗೆದು ನನ್ನ ಬಲಗೈಯನ್ನು ಕಟ್ಟ್ರಿ, ಆ ಪಾಕಿಸ್ತಾನದ ಪಾಪಿ ಸೈನಿಕರನ್ನ ಬಿಡುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನೋಡ್ರಿ ಎಂಥ ಮಾತ್ರಿ, ಕೈ ಛಿದ್ರ ಆದರೂ ಸಹಿತ ಬಿಡುದಿಲ್ಲ. ಆಮೇಲೆ ಒಬ್ಬ ಸೈನಿಕ ಬಂದು ಅವನು ಬೆಲ್ಟ್ ಕಟ್ತಾನೆ, ಕೈಗೆ ಕಟ್ಟಿದ ಎಡಗೈಯಿಂದ 3 ಗ್ರ್ಯಾನೈಡ್ಗಳನ್ನ ಪಾಕಿಸ್ತಾನದ ಬಂಕರ್ ಮೇಲೆ ಒಗಿತಾರೆ. ಒಗೆದಾಗ ಏನಾಗ್ತದಪ್ಪ ಅಂದ್ರೆ, ಅಲ್ಲಿದ್ದಂಥ ಪಾಕಿಸ್ತಾನದ ಸೈನಿಕರು ಓಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಆ ಕಡೆಯಿಂದ ಬಂದು ಒಂದು ಗುಂಡು ಅವ್ರಿಗೆ ನೇರವಾಗಿ ಹನಿಗೆ ಕುಂಡಿರ್ತದೆ. ನೇರವಾಗಿ ಹನಿಗೆ ಕೂತರು ಸಹಿತ ಸಾಯುವ ಸಮಯದಲ್ಲಿ ಒಂದು ಮಾತು ಹೇಳ್ತಾರೆ, ನಾ ಚೋಡ್ನು ಬಿಡಬೇಡ, ಅವ್ರನ್ನ ಯಾರನ್ನೂ ಬಿಡಬೇಡ, ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ, ನಾ ಈ ಬೆಟ್ಟವನ್ನು ಗೆದ್ದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮ ಜೀವನ ಬಿಡ್ತಾರೆ. ಚಪ್ಪಾಳೆಯೊಂದಿಗೆ ಅವ್ರಿಗೊಂದು ನಾವು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಅವ್ರಿಗೆ ಪರಮವೀರ ಚಕ್ರ ಯಾವಾಗ ಸಿಗ್ತೈತೆ ಅಂದ್ರೆ, ಅವರು ಮರಣೋತ್ತರ ನಂತರ, ಅವ್ರು ತೀರ್ಕೊಂಡ ನಂತರ ಮರಣೋತ್ತರ ನಂತರ ಅವರಿಗೆ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಕೊಡ್ತಾರೆ. ಆ ಕೊಡುವ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡೋರು ಅವೊಂದು ಡೈರಿ ಒಳಗೆ ಬರೆದಿರ್ತಾನೆ. ಏನು ಬರೆದಿರ್ತಾನಪ್ಪ ಅಂದ್ರೆ, ನಾನು ಜೀವನದಲ್ಲಿ ಏನಾದರೂ ಸಾಧನೆ ಅಂದ್ರೆ ಪ್ರೂವ್ ಮಾಡಲ್ಲ, ನಾ ಏನಾದರೂ ನನ್ನ ಎದುರಿಗೆ ಸಾವು ಬಂತಂದ್ರೆ ಖಂಡಿತ ಆ ಸಾವನ್ನು ನಾ ಬಿಡೋದಿಲ್ಲ, ಅದನ್ನು ಕೊಂದೇ ಕೊಲ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಂದ್ರೆ ನಾ ಜೀವನದಲ್ಲಿ ಸಾಧನೆ ಮಾಡಿ ಸಾಯ್ತೀನಿ ಅಂತಕ್ಕಂಥ ಮಾತನ್ನು ಅವ್ನು ಡೈರಿ ಒಳಗೆ ಬರೆದಿರ್ತಾನೆ. ಆ ಮಾತುಗಳನ್ನ ಕೇಳಿ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕಣ್ಣೀರನ್ನು ಇಡ್ತಾರೆ. ಸಾಕಷ್ಟು ಯೋಧರನ್ನು ನೋಡ್ತೀವಿ. ಅದೇ ರೀತಿಯಾಗಿ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿನ ಸಹಿತ ಸ್ಟೋರಿಯನ್ನು ನಾವು 2-3 ಮಂದಿ ಶಾರ್ಟಾಗಿ ಹೇಳ್ತಾ ಇದ್ದೀನಿ, ಯೋಧರ ಬಗ್ಗೆ ನಿಮ್ಗೆ ಗೊತ್ತಿರಬೇಕಾಗ್ತದೆ. ಇಲ್ಲಿ ಏನಪ್ಪ ಅಂದ್ರೆ, ರಾಜೇಶ್ ಸಿಂಗ್ ಅಧಿಕಾರಿ ಮೇಜರ್, ಅವನು ಯುದ್ಧಕ್ಕೆ ಹೋಗಲಿಕ್ಕೆ ತಯಾರಾಗಿ ನಿಂತಿರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದಪ್ಪ ಅಂದ್ರೆ, ಒಂದು ಪೋಸ್ಟ್ ಮ್ಯಾನ್ ಬಂದು ಒಂದು ಪತ್ರ ಕೊಡಕ್ಕೆ ಬರ್ತಾನೆ ರೀ. ಪತ್ರ ಕೊಡಕ್ಕೆ ಬರ್ತಾನೆ, ಪತ್ರವನ್ನು ಕೊಡ್ತಾನೆ ಪೋಸ್ಟ್ ಮ್ಯಾನ್. ಕೊಟ್ಟ ಮೇಲೆ ಆ ರಾಜೇಶ್ ಸಿಂಗ್ ಅವರು ಪತ್ರವನ್ನು ನೋಡ್ತಾರೆ, ಆ ಕಡೆ ಈ ಕಡೆ ಹೊಳಿಸಿ ನೋಡ್ತಾರೆ. ಅದು ಹೆಂಡತಿ ಪತ್ರ ಇರ್ತದೆ, ಅದನ್ನು ನೋಡಿ ಕಿಶೆದಾಗ ಹಾಕೋತಾರೆ. ಕೇಳ್ತಾನೆ ರೀ, ಸರ್ ಎಲ್ಲರೂ ಆರ್ಮಿ ಒಳಗಿದ್ದವರು ಪತ್ರ ಮನೆಯಿಂದ ಬರ್ತಂದ್ರೆ ಎಷ್ಟು ಖುಷಿಯಿಂದ ಎಲ್ಲರೂ ಆ ಪತ್ರವನ್ನು ಓಪನ್ ಮಾಡಿ ಓದ್ತಾರೆ, ಆದರೆ ನೀವು ಆ ಪತ್ರವನ್ನು ಓಪನ್ ಮಾಡಲಿಲ್ಲ, ಯಾಕೆ ಕಿಶೆಯಲ್ಲಿ ಇಟ್ಕೊಂಡ್ರಿ ಅಂತ ಅಂದಾಗ ಆ ರಾಜೇಶ್ ಸಿಂಗ್ ಅಧಿಕಾರಿ ಹೇಳ್ತಾನೆ, ಏನಪ್ಪ ಅಂದ್ರೆ, ಆ ಪತ್ರ ನನ್ನ ಹೆಂಡತಿ ಬರೆದಿದ್ದಾಳೆ, ಈಗ ನಾನು ಯುದ್ಧಕ್ಕೆ ಹೊಂಟೀನಿ, ಆ ಪತ್ರದಲ್ಲಿ ನನ್ನ ಹೆಂಡತಿ ತನ್ನ ಗೋಳಾಟವನ್ನು ಬರೆದಿರ್ತಾಳೆ, ನಾವು ಯುದ್ಧಕ್ಕೆ ಹೋಗೋ ಮುಂದೆ ನನ್ನ ತಾಯಿ ಭಾರತಾಂಬೆ ನೆನಪು ಬರಬೇಕು ಹೊರತಾಗಿ ನನ್ನ ಹೆಂಡತಿ ನೆನಪು ಬರಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನೋಡ್ರಿ ಎಂಥ ಮಾತು, ಎಂಥ ಮಾತು ಅಂತಾನ ಅಂದು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋಗಿ ಏನಪ್ಪ ಅಂದ್ರೆ, ಅವನು ಸಹಿತ ನನ್ನ ಮನೆಗೆ ಬರ್ತಾನೆ. ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದಂಥ ಆ ಸೈನಿಕರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈಗ ಅವನು ಸಹಿತ ಅಲ್ಲಿ ಏನಾಗ್ತಾನಪ್ಪ ಅಂದ್ರೆ, ಅಲ್ಲಿ ಮಡಿದು ವೀರ ಮರಣವನ್ನು ಹೊಂದಿ ಅವರ ಊರಿಗೆ ಅವನ ದೇಹವನ್ನು, ಅವನ ಬಾಡಿಯನ್ನು ತರ್ತಾರೆ. ತಂದಾಗ ಅವರ ತಂದೆ ತಾಯಿ ಗೋಳಾಡಿ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಊರಿನಲ್ಲಿದ್ದಂಥ ಎಲ್ಲ ಜನಸ್ತೋಮ ಗೋಳಾಡಿ ಹೇಳ್ತಾ ಇರ್ತಾರೆ, ಆದರೆ ಅವ್ರ ಹೆಂಡತಿ ಮಾತ್ರ ಹೇಳ್ತಿರಂಗಿಲ್ಲ. ಆಮೇಲೆ ನೆಕ್ಸ್ಟ್ ಏನಾಗ್ತದಪ್ಪ ಅಂದ್ರೆ, ಅವನ ಹೆಂಡತಿ ಆ ಬಾಡಿ ಹತ್ತಿರ ಬರ್ತಾಳೆ, ಬಂದಕ್ಸಿಂದ ಆ ದೇಹವನ್ನು ಮುಟ್ಟಿ ನೋಡ್ತಾಳೆ. ನೋಡಿದಾಗ ಅವನ ಕಿಶೆಯಲ್ಲಿ ಆ ಪತ್ರ ಇರ್ತದೆ. ಆ ಕಿಶೆಯಲ್ಲಿ ಆ ಪತ್ರ ಇರ್ತದೆ. ಆ ಪತ್ರವನ್ನು ತಗೊಂಡು ಅವಳು ಜೋರಾಗಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅವಾಗ ಜೋರಾಗಿ ಅಳಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲೇ ಇದ್ದಂಥ ಪತ್ರಕರ್ತರು ಬರ್ತಾರೆ, ಅಲ್ಲಮ್ಮ ಇಲ್ಲಿವರೆಗೆ ಸುಮ್ಮನೆ ಇದ್ದು ನೀನು ಆ ಪತ್ರ ನೋಡಿ ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾರೆ. ಕೇಳಿದಾಗ ಆ ಮೇಜರ್ ರಾಜೇಶ್ ಸಿಂಗ್ನ ಹೆಂಡತಿ ಹೇಳ್ತಾಳೆ, ಏನಪ್ಪ ಅಂದ್ರೆ, ಸರ್ ಒಂದು ವಾರದ ಹಿಂದೆ ನಮ್ಮ ಯಜಮಾನರು ಒಂದು ಪತ್ರವನ್ನು ಕಳಿಸಿದ್ರು. ಆ ಪತ್ರದಲ್ಲಿ ಏನಿತ್ತಂದ್ರೆ, ನಾನು ಯುದ್ಧಕ್ಕೆ ಹೊಂಟಿದ್ದೀನಿ, ಭಾಳ ಎತ್ತರ ಪ್ರದೇಶ ಕಾರ್ಗಿಲ್ ಬೆಟ್ಟದ ಮೇಲೆ ನಾವು ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ನಾನು ಏನಾದರೂ ಅಲ್ಲಿ ಯುದ್ಧದಲ್ಲಿ ತೀರ್ಕೊಂಡ್ನಪ್ಪ ಅಂದ್ರೆ ನಿನ್ನ ಹೊಟ್ಟೆಯಲ್ಲಿ ಬೆಳೆಯತಕ್ಕಂಥ ಮಗು, ಅಂದರೆ ಅವನ ಹೆಂಡತಿ ಗರ್ಭಿಣಿ ಇರ್ತಾಳೆ, ನಿನ್ನ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಮಗು ಅದು ಹುಟ್ಟಿದ ಮೇಲೆ ನಿಮ್ಮ ತಂದೆ ಇಲ್ಲೇ ವೀರ ಮರಣವನ್ನು ಹೊಂದಿದಾನ ಅಂತೇಳಿ ಆ ಮಗನಿಗೆ ಆ ಜಾಗವನ್ನು ತೋರಿಸುವ ತಿಳಿಸಿಂದ ಪತ್ರವನ್ನು ಬರೆದಿರ್ತಾನೆ. ಆದ್ರೆ ಇವರು ಕಳಿಸಿದಂಥ ಪತ್ರವನ್ನು ಓದದೇ ಹೋದ, ನನ್ನ ಮೇಲೆ ನಂಬಿಕೆ ಇಡಲಿಲ್ಲ ತಿಳಿಸಿಂದ ತಿಳ್ಕೊಂಡು ಗೋಳಾಡಿ ಹೇಳ್ತಿರ್ತಾಳೆ. ಆಕೆ ಒಂದು ಮಾತು ಹೇಳ್ತಾಳೆ, ನಾ ಏನು ಪತ್ರವನ್ನು ಬರ್ದಿನಪ್ಪ ಅಂದ್ರೆ, ನೋಡ್ರಿ ನೀವು ಯುದ್ಧಕ್ಕೆ ಹೊಂಟ್ರಿ, ನೀವು ಯುದ್ಧದಲ್ಲಿ ಗೆದ್ದು ಬಂದ್ರೆ ನಾನು ಖುಷಿಯನ್ನು ಪಡ್ತೀನಿ, ನೀವು ಯುದ್ಧದಲ್ಲಿ ಏನಾದರೂ ವೀರ ಮರಣವನ್ನು ಹೊಂದಿದ್ರೆ ಹುತಾತ್ಮನ ಹೆಂಡತಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಅಷ್ಟೇ ಅಲ್ಲದೆ ನನ್ನ ಹೊಟ್ಟೆಯಲ್ಲಿ ಬೆಳೆಯತಕ್ಕಂಥ ಮಗು ಅದು ಗಂಡಾಗಲಿ ಹೆಣ್ಣಾಗಲಿ ಬರೀ ಕಾರ್ಗಿಲ್ದಲ್ಲಿ ಇರ್ತಕ್ಕಂಥ ಆ ಸ್ಥಳವನ್ನು ತೋರಿಸೋದು ಅಷ್ಟೇ ಅಲ್ಲ,
ನಾನು ಸಹಿತ ಇಂಡಿಯನ್ ಆರ್ಮಿಗೆ ಆ ಮಗುವನ್ನು ಸೇರಿಸ್ತೀನಿ ಅಂತಕ್ಕಂಥ ಮಾತನ್ನ ನಾ ಬರ್ದೀನಿ. ಆ ಪತ್ರ ಓದೋದು ಹೋದ್ರಲ್ಲ, ಆ ಪತ್ರ ಓದೋದಲ್ಲ, ಭಾಳ ಖುಷಿ ಪಡ್ತಾರೆ. ಎಂಥ ಸನ್ನಿವೇಶಗಳು, ಎಂಥ ಘಟನೆಗಳನ್ನ ನೋಡ್ರೆ ನಮ್ಮ ಭಾರತ ದೇಶದ ಸೈನಿಕರು ಎಷ್ಟು ವೀರರು, ಮನಸ್ಥಿತಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೇಕಾಗ್ತದೆ. ಅದೇ ರೀತಿಯಾಗಿ ಕ್ಯಾಪ್ಟನ್ ಅಮನ್ ಕಾಲಿಯಾ, ಅಮೂಲ್ ಕಾಲಿಯಾ ಅಂತೇಳಿ ಇಬ್ಬರು ಅಣ್ಣತಮ್ಮರು ಏಕಕಾಲಕ್ಕೆ ಆರ್ಮಿಯನ್ನು ಸೇರಿದರು. ಇಬ್ಬರು ಆರ್ಮಿಗೆ ಹೋದರು. ಅಲ್ಲಿ ಏನಾಯ್ತಪ್ಪ ಅಂದ್ರೆ ಅಮೂಲ್ ಕಾಲಿಯಾ ಯುದ್ಧದಲ್ಲಿ ತೀರ್ಕೊಂಡು ಮನೆಗೆ ದೇಹವನ್ನು ತಂದಾಗ ಅವರ ಅಪ್ಪ ಅವನ ತಲೆಯ ಮೇಲೆ ಇದ್ದಂಥ ಕ್ಯಾಪನ್ನು ತೆಗೆದುಕೊಂಡು ಹಾಕ್ಕೊಂಡು ಸಲ್ಯೂಟ್ ಮಾಡ್ತಾನೆ ರೀ ಮಗನಿಗೆ. ಸತ್ತ ದೇಹದ ಮುಂದೆ ಅವರ ತಂದೆ ಸಲ್ಯೂಟವನ್ನು ಮಾಡಿ ಒಂದು ಮಾತನ್ನು ಹೇಳ್ತಾನೆ, ನಾನು ಎಲ್ಲರ ಮುಂದೆ ಅಮೂಲ್ ಕಾಲಿಯಾ ನನ್ನ ಸಣ್ಣ ಮಗ ಅಂತ ಹೇಳ್ತೀನಿ, ಆದ್ರೆ ಇವತ್ತಿಂದ ನಾ ಹೇಳ್ತೀನಿ ನೀ ನಮ್ಮ ದೇಶಕ್ಕೆ ದೊಡ್ಡ ಮಗನಾದಿ ಅಂತೇಳಿ. ಎಂಥ ಮಾತು ಹೇಳ್ರಿ, ವಿಚಾರ ಮಾಡಿ. ತಂದೆ ತಾಯಿಯ ಪ್ರೀತಿ ಎಷ್ಟೊಂದು ಇರ್ತದಪ್ಪ ಅಂದ್ರೆ ನಾವೊಂದು ಹೇಳೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಸಾಕಷ್ಟು ಜನ ಯೋಧರು ತೀರ್ಕೊಂಡ್ರು. ಎಲ್ಲರದು ಕಥೆಗಳು ಹೇಳ್ಕೊತಾದ್ರೆ ಟೈಮ್ ಭಾಳ ಆಗ್ತದೆ. ಸೈನಿಕರ ಬಗ್ಗೆ ನಿಮ್ಗೆ ಗೊತ್ತಿರಲಿ ಅಂತಕ್ಕಂಥ ಮಾತನ್ನು ಈ ಸಬ್ಜೆಕ್ಟನ್ನು ನಾನು ತೆಗೆದುಕೊಂಡೇನಿ. ಯಾಕಂದರೆ ನೀವು ನಮ್ಮ ಭಾರತಾಂಬೆ ಸೇವೆಯನ್ನು ಮಾಡಲಿಕ್ಕೆ ಹೊರಟಿದ್ರಿ. ನಾ ಎಲ್ಲರಿಗೂ ಹೇಳ್ತೀನಿ ಏನಪ್ಪ ಅಂದ್ರೆ, ಎಷ್ಟೋ ಜನ ನಮ್ಮದಲ್ಲದ ಮಕ್ಕಳು ನಮಗಾಗಿ ತಮ್ಮ ಪ್ರಾಣವನ್ನು ಕೊಡ್ತಾರೆ. ಅಂಥವ್ರಿಗೆ ನಾವು ಪ್ರತಿಯೊಬ್ಬರು ಕಣ್ಣೀರು ಹಾಕಲೇಬೇಕು, ಯಾರೂ ಮರೆಯುವಂಥದ್ದಲ್ಲ, ಕಣ್ಣೀರು ಹಾಕಲೇಬೇಕು. ಗಂಡನ ಸಲುವಾಗಿ ಹೆಂಡತಿ ಅಳುವುದನ್ನು ನೋಡ್ತೀವಿ, ಹೆಂಡತಿ ಸಲುವಾಗಿ ಗಂಡ ಅಳುವುದನ್ನು ನೋಡ್ತೀವಿ, ಮಕ್ಕಳ ಸಲುವಾಗಿ ಗಂಡ ಹೆಂಡತಿ ಅಳುವುದನ್ನು ನೋಡ್ತೀವಿ. ಅದೇ ರೀತಿಯಾಗಿ ನಮ್ಮ ಸಲುವಾಗಿ ನಮ್ಮ ಮಕ್ಕಳು ಅಲ್ಲದೇ ಇದ್ರೂ ಸಹಿತ ತಮ್ಮ ಪ್ರಾಣವನ್ನು ಬಿಡ್ತಾರಲ್ಲ, ಅವ್ರನ್ನ ನಾವು ನೆನಪು ಮಾಡ್ಕೋದು ಭಾಳ ಇಂಪಾರ್ಟೆಂಟ್ ಅದ. ಅದೇ ರೀತಿಯಾಗಿ ಭಾರತಾಂಬೆಯಲ್ಲಿ ನಾ ಏನು ಬಿಡ್ಕೋತೀನಪ್ಪ ಅಂದ್ರೆ, ಮುಂದೆ ನೀವೀಗ ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆಗಿ ಭಾರತಾಂಬೆ ಸೇವೆಯನ್ನು ಮಾಡಲಿಕ್ಕೆ ಹೊಂಟಿರಿ. ಆ ಭಾರತಾಂಬೆ ನಿಮಗೂ ಸಹಿತ ಆ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲು ಅವಕಾಶವನ್ನು ಕೊಟ್ಟಂಥ ಇಲ್ಲಿ ಸಾವಧಾನದಿಂದ ಎಲ್ಲರೂ ಕೇಳಿದಂಥ ಎಲ್ಲರಿಗೂ, ನಮ್ಮ ಸಿಬ್ಬಂದಿಯವರಿಗೂ, ಎಲ್ಲ ಭಾವಿ ಅಗ್ನಿವೀರರಿಗೂ ವಂದನೆ ಹೇಳುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.